ನಮಸ್ಕಾರ. ಮಾಲ್ನಿ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ಇದು ಬರೀ ಮತ್ತೂರು ಹೊಸಳ್ಳಿಲಿ ಮಾತ್ರ ಮಾಡೋವಂಥ ಎಲೆ ರೊಟ್ಟಿ ಅಥವಾ ಎಣ್ಣೆ ರೊಟ್ಟಿ ಅಂತ ಹೇಳ್ತೀವಿ ನಮ್ಮೂರ ಕಡೆ, ಅದನ್ನು ಮಾಡಿ ತೋರಿಸ್ತಿದ್ದೀನಿ. ಇದನ್ನು ನಾನು ಇನ್ನೆಲ್ಲೂ ನೋಡಿಲ್ಲ, ನಮ್ಮೂರು ಹೊಸಳ್ಳಿಲಿ ಮಾತ್ರ ಮಾಡೋದು. ಇದು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಇದಕ್ಕೆ ಒಂದು ಪಾವು, ಇದರಲ್ಲಿ ಒಂದು ಪಾವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದರಲ್ಲೇ ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿ ಪುಡಿ ಮಾಡಿ ತೊಗೋಬೇಕು. ಆಮೇಲೆ ಎಳ್ಳು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ಖಾರದ ಪುಡಿ ಅದು 1-2 ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ಎಣ್ಣೆ 1-2 ಸ್ಪೂನ್ ಹಾಕ್ತಾ ಇದ್ದೀನಿ. ಇದನ್ನು ಕಲಿಸ್ಕೋಬೇಕು. ಇದಕ್ಕೆ ಕಾಯಿಸ್ಕೊಳ್ಳೋ ಕೆಲಸ ಇಲ್ಲ. ಎಣ್ಣೆನ ಸುಮ್ಮನೆ 1-2 ಸಣ್ಣ ಚಮಚದಲ್ಲಿ ಹಾಕಿದ್ರೆ ಸಾಕು. ಇದು ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ. ಎಣ್ಣೆ ಕರಿಯೋದು ಬೇಡ, ಎಣ್ಣೆ ತಿಂಡಿ ಅಂತನ್ನೋರಿಗೆ ತುಂಬ ಒಳ್ಳೆ ಆಪ್ಷನ್ನು. ಇದನ್ನು ತೆಳ್ಳಗೆ ತಟ್ಟಿದ್ರೇ ರುಚಿ. ದಪ್ಪ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ತೆಳ್ಳಕ್ಕೆ ನಿಧಾನಕ್ಕೆ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕ್ತಾ ಇದ್ದೀನಿ. ಆಮೇಲೆ ಇಂಗು. ಆಲ್ಮೋಸ್ಟ್ ಕೋಡ್ಬಳೆಗೆ ಏನೇನು ಹಾಕ್ತೀವೋ ಎಲ್ಲ, ಆದರೆ ಎಣ್ಣೆ ಕಾಯಿಸೋ ಕೆಲಸ ಇಲ್ಲ, ಕರಿಯೋ ಕೆಲಸ ಇಲ್ಲ. ತುಂಬ ನೀರಾಗೋ ಅಲ್ಲ, ತುಂಬ ಗಟ್ಟಿಯಾಗೋ ಅಲ್ಲ, ತಟ್ಟಕ್ಕೆ ಈಸಿ ಆಗೋ ಹಂಗೆ ಕಲಿಸ್ಕೋಬೇಕು. ಚೆನ್ನಾಗಿ ನಾದಬೇಕು. ಆಮೇಲೆ ತಟ್ಟೋದು ತೋರಿಸ್ತೀನಿ. ಬಾಳೆ ಎಲೆ ಇಟ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಸವರ್ಕೊಳ್ಬೇಕು. ಇದಕ್ಕೆ ಸ್ವಲ್ಪನೇ ತಗೊಂಡು ತೆಳ್ಳಕ್ಕೆ, ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳು ತಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಾಳೆ ಎಲೆ ಇಲ್ಲ ಅಂತಂದರೆ ಬರಿ ಮಾಡ್ಕೋಬೇಡಿ. ಇದು ಒಬ್ಬಟ್ಟು ಮಾಡೋ ಶೀಟ್ ಬರುತ್ತಲ್ಲ, ಅದರಲ್ಲಿ ಮಾಡ್ಕೋಬೋದು. ಇಲ್ಲದೆ ಇದ್ದರೆ ನಮ್ಮ ಅಮ್ಮ ಅವರೆಲ್ಲ ಹೇಗೆ ಮಾಡ್ತಾರೆ ಅಂದರೆ, ಇಂಡಾಲಿಯಂ ಪ್ಲೇಟನ್ನು ತೊಗೊಂಡು ಪಳಗಿಸ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಮೇಲೆ ತಟ್ಬಿಟ್ಟು ಅವ್ರು ಮಾಡ್ತಾರೆ. ನಾನಾದರೆ ಬಾಳೆ ಎಲೆಯಲ್ಲಿ ಮಾಡ್ತಾಯಿದ್ದೀನಿ. ಯಾವುದ್ರಲ್ಲಾದರೂ ಮಾಡ್ಬೋದು. ಅಕ್ಕಿ ಹಿಟ್ಟು ತುಂಬ ನೈಸಾಗಿರಬೇಕು. ಇದಕ್ಕೆ ಮಾಮೂಲಿ ಅಕ್ಕಿ ಹಿಟ್ಟು, ತೊಳೆದಕ್ಕಿ ಹಿಟ್ಟೇನು ಬೇಕಿಲ್ಲ. ಒಂದು ತಟ್ಟಿದ್ದೀನಿ, ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಈ ಥರ ತೆಳ್ಳಗೆ ತಟ್ಟಬೇಕು. ಈಗ ಇನ್ನೊಂದು ತಟ್ಟು ತೋರಿಸ್ತೀನಿ. ಎಣ್ಣೆ ಸವರ್ಕೊಳ್ಳಿ. ಮುಂಚೆ ಎಲೆನ ಮಾಮೂಲಿ ನೀರಲ್ಲಿ ತೊಳೆದು ಕ್ಲೀನ್ ಮಾಡಿ, ಆಮೇಲೆ ಹೀಗೆ ಒರೆಸ್ಕೊಂಡು ಅದನ್ನು ಹೀಗೆ ಎಣ್ಣೆ ಸವರಿ ಒಂದು ಸ್ವಲ್ಪನೇ ಹಿಟ್ಟು ತಗೊಂಡು ಇದನ್ನು ನಮ್ಮ ತಾಯಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅವರು ಎಷ್ಟು ತೆಳ್ಳಗೆ ತಟ್ಟಿರ್ತಾರೆ ಅಂತಂದರೆ ಬಾಯಿಗೆ ಹಾಕೊಳ್ತಾ ಇದ್ರೆ ಅದು ಮುಗಿಯೋದೇ ಗೊತ್ತಾಗಲ್ಲ. ಈ ವಯಸ್ಸಲ್ಲೂ ನಾವು ಊರಿಗೆ ಹೋದರೆ ನಾವು ಬರ್ತೀವಿ, ನಮ್ಗೆ ಇಷ್ಟ ಅಂತ ಮಾಡಿಟ್ಟಿರ್ತಾರೆ. ಕೈ ನೋವು ಬೇಡ ಅಂದರೂ ಕೇಳಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು.
ಈ ಥರ ತೆಳ್ಳಗೆ ತಟ್ಟಬೇಕು. ತೋರಿಸ್ತೀನಿ ಬೇಯಿಸೋದನ್ನು. ಈಗ ನೋಡಿ ಬೇಯಿಸ್ತಾ ಇದ್ದೀನಿ. ಬೇಯಿಸೋದಿದ್ರೆ ತುಂಬ ದೊಡ್ಡ ಉರಿ ಮಾಡ್ಕೋಬಾರ್ದು, ಮೀಡಿಯಮ್ಗಿಂತ ಇನ್ನೂ ಸ್ವಲ್ಪ, ಅಥವಾ ಸಿಮ್ಮಲ್ಲಿ ಮಾಡಿದರೂ ಪರವಾಗಿಲ್ಲ, ಸ್ವಲ್ಪನೂ ದೊಡ್ಡದು ಮಾಡ್ಕೋಬಾರ್ದು. ಮಾಮೂಲಿ ಈಗ ಒಬ್ಬಟ್ಟದು ಹೀಗೆ ಸ್ವಲ್ಪ ಇದಾದ್ಮೇಲೆ ತೆಗಿತೀವಲ್ಲ ಬಾಳೆ ಎಲೆನ, ಆ ಥರ ತೆಗಿಬೇಕು, ಮೆಲ್ಲಗೆ ತೆಗಿಬೇಕು. ಸಣ್ಣ ಉರಿಲಿ ಬೇಯಿಸಿದರೆ ಕ್ರಿಸ್ಪಾಗಿ ಆಗುತ್ತೆ. ನೋಡಿ ಬೇಯಿಸ್ಬಿಟ್ಟು ಇಲ್ಲಿ ಹೀಗೆ ಬೇರೆ ಬೇರೆ ಇಡಬೇಕು. ಮೇಲ್ಮೇಲೆ ಇಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಒಂದು ಸ್ವಲ್ಪ ಆರಿದ ಮೇಲೆ ಒಂದ್ರ ಮೇಲೆ ಒಂದು ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡಿಬಿಟ್ಟು ಏನಾದರೂ ಅನುಮಾನ ಇದ್ದರೆ ನನಗೆ ತಿಳಿಸಿ. ಇದು ಬೆಳಗಿನ ಬ್ರೇಕ್ಫಾಸ್ಟು ಅನ್ನೋದಕ್ಕಿಂತ ಇದು ಬಾಯಾಡೋಕ್ಕೆ ಸಂಜೆ ಟೀ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಮತ್ತೂರು ಹೊಸಳ್ಳಿಯ ಫೇವರೇಟ್ ತಿಂಡಿ ಎಲೆ ರೊಟ್ಟಿ ಅಥವಾ ಎಣ್ಣೆ ರೊಟ್ಟಿ ರೆಡಿಯಾಗಿದೆ. ಮಾಡ್ಕೊಂಡ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.